ಹರಿ ಓಂ ಗುರುಭ್ಯೋ ನಮಃ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಮಗೆಲ್ಲ. ಇಂದು ಯೋಗದ ವಿಚಾರವಾಗಿ ಪಂಚಕೋಶಾತೀತ್ ಮೈ ಹೂँ ಅಂದರೆ ಪಂಚಕೋಶಾತೀತ್ 5 ಆವರಣಗಳಿಂದ ಆಚೆ ಆಗಿರ್ತಕ್ಕಂತಹ ಪರಮತತ್ವ ನಾನು ಅಂತಕ್ಕಂಥ ವಿಷಯವಾದ ಕುರಿತು ಪಂಚಕೋಶಗಳ ಬಗ್ಗೆ ನಾವು ಮಾತಾಡೋಣ. ಅನ್ನಮಯ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ, ವಿಜ್ಞಾನಮಯ ಶರೀರ, ಆನಂದಮಯ ಶರೀರ. ಈ 5 ಕೋಶಗಳು ಈ ಮಾನವನಲ್ಲಿ ಅಸ್ತಿತ್ವದಲ್ಲಿದೆ. ಈ ಪಂಚಕೋಶಗಳ ಅತೀತನಾಗಿರ್ತಕ್ಕಂತಹ ವ್ಯಕ್ತಿ ನಾನು ಅಂತಕ್ಕಂಥದ್ದು ಅದು ಗುರುವಿನ ಮಾರ್ಗದರ್ಶನ, ಯೋಗ ಸಾಧನೆ, ಆಧ್ಯಾತ್ಮಿಕ ಸಾಧನೆ, ಸದ್ಗ್ರಂಥಗಳ ಅಧ್ಯಯನ, ಸತತ ಮನನ, ಸ್ವಾಧ್ಯಾಯ, ಮನನ, ನಿಧಿಧ್ಯಾಸನದ ಮೂಲಕ ಅದು ನಾವು ಅರಿತುಕೊಳ್ಳಬಹುದು. ಹಾಗಾದರೆ ಅನ್ನಮಯ ಶರೀರ, ಅನ್ನಮಯ ಕೋಶ, ಈ ಶರೀರ 5 ಆವರಣಗಳಿಂದ ಒಳಗೊಂಡಿದೆ. ಆ 5 ಆವರಣಗಳಲ್ಲಿ ಮೊದಲನೇದಾಗಿ ಅನ್ನಮಯ ಕೋಶ. ಹಾಗಾದರೆ ಅನ್ನಮಯ ಕೋಶ ಅಂದರೆ ಏನು ಅಂತಂದರೆ, ವ್ಯಕ್ತಿ ಈ ಅನ್ನದಿಂದಲೇ ಉತ್ಪತ್ತಿ ಆಗ್ತಾನೆ ಮತ್ತು ಅನ್ನದಲ್ಲೇ ಮರಣ ಆಗ್ತಾನೆ. ಉದಾಹರಣೆಗೆ ನಾವು ಹೇಳಬೇಕಾದ್ರೆ, ಹೇಗೆ ಅನ್ನದಿಂದ ಹುಡ್ತಾನೆ, ಅನ್ನದಿಂದ ವ್ಯಕ್ತಿ ಮಣ್ಣಲ್ಲೇ ಸಾಯ್ತಾನೆ ಅಂತಕ್ಕಂಥ ಉದಾಹರಣೆಗೆ ತೆಗೆದುಕೊಂಡಾಗ, ತಂದೆ ಮತ್ತು ತಾಯಿಗಳು ಏನು ಆಹಾರವನ್ನು ಸೇವಿಸಿದಾಗ ವೀರ್ಯ ಮತ್ತು ರಜ್ಜದಿಂದ ಈ ಶರೀರ ಉತ್ಪತ್ತಿಯಾಗ್ತದೆ. ಶರೀರ ಉತ್ಪತ್ತಿ ಆದ ನಂತರ ತಾಯಿಯ ಸಂಪರ್ಕದಿಂದ ಈ ಮಗು ತಾಯಿ ಏನು ಆಹಾರ ಸೇವನೆ ಮಾಡ್ತಾರೆ ಅದರಿಂದ ನಾವು ಬೆಳಿತೀವಿ. ಬೆಳೆದು ಜನ್ಮ ಆದ ನಂತರ ಮೊದಲು ತಾಯಿಯ ಅವಲಂಬಿತವಾಗಿರ್ತೇವೆ. ಆನಂತರ ದೊಡ್ಡವರು ಆಗ್ತಾ ನಾವು ಅನ್ನದ ಮೇಲೆ ಅವಲಂಬಿತರಾಗ್ತೇವೆ. ಅನ್ನದಿಂದ ಉತ್ಪತ್ತಿ ಅನ್ನದಿಂದ ಊಟ ಮಾಡ್ತಾ ನಾವು ಈ ಶರೀರ ಆಗ್ತದೆ. ಒಂದಿನ ಈ ಶರೀರ ಮರಣ ಆದ ನಂತರ ಮತ್ತೆ ಈ ಭೂಮಿ ಒಳಗೆ ಈ ಶರೀರವನ್ನು ಹೂಳ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಹಾಗೆ ಮಣ್ಣಲ್ಲಿ ಹೂಳ್ತಾರೆ ಭಾರತೀಯ ಸಂಸ್ಕೃತಿ ಪ್ರಕಾರ. ಇದು ಅನ್ನಮಯ ಕೋಶ ಅಂತ ಕರಿತೀವಿ. ನಾವು ಅನ್ನದಿಂದಲೇ ಹುಟ್ಟಿನಿಂದ ಸಾಯುವವರೆಗೂ ಅನ್ನದ ಮೇಲೆ ನಾವು ಪ್ರಭಾವಿತ ಆಗಿರೋದ್ರಿಂದ ಇದನ್ನು ಅನ್ನಮಯ ಕೋಶ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ಪ್ರಾಣಮಯ ಕೋಶ. ಪ್ರಾಣ ಈ ಶರೀರಕ್ಕೆ ಒಂದು ಊರ್ಜಾ ಶಕ್ತಿ. ಈ ಶರೀರ ನಡಿಬೇಕಾದ್ರೆ ಪ್ರಾಣಶಕ್ತಿ ಬೇಕು. ನಾವು ಊಟ ಮಾಡಿದ್ದನ್ನು ಕರಗಿಸ್ಬೇಕಾದ್ರೆ ಪ್ರಾಣಶಕ್ತಿ ಬೇಕು. ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಪ್ರಾಣಶಕ್ತಿ ಬೇಕು. ಈ ಪ್ರಾಣಶಕ್ತಿ ಶರೀರದ ಪ್ರತಿಯೊಂದು ಅಣುಗಳಲ್ಲಿ ಸೇರಿದೆ. ಹಾಗಾಗಿ ಉದಾಹರಣೆಗೆ ನಾವು ತೆಗೆದುಕೊಂಡಾಗ, ಒಂದು ವೇಳೆ ಪ್ರಾಣಗಳ ಮಧ್ಯೆ ಒಂದು ಸಂದರ್ಭದಲ್ಲಿ ಏನಾಗ್ತದಂದರೆ, ಈ ಪಂಚ ಜ್ಞಾನೇಂದ್ರಿಯಗಳ ಮೇಲೆ ಜಗಳ ಆಲಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ದೊಡ್ಡವನೋ ನೀನು ದೊಡ್ಡವನು. ಸಾಮಾನ್ಯವಾಗಿ ನಾವು ಊರುಗಳಲ್ಲಿ ನೋಡ್ತೀವಲ್ಲ ಜಗಳಗಳು. ಸಾಮಾನ್ಯವಾಗಿ ಅಂಥ ಜಗಳಗಳಲ್ಲಿ ಈ ಜ್ಞಾನೇಂದ್ರಿಯಗಳಲ್ಲಿ ಈ ಜಗಳ ಆ ಸಂದರ್ಭದಲ್ಲಿ ನಾನು ದೊಡ್ಡವ ನೀನು ದೊಡ್ಡವ ಅಂತಕ್ಕಂತಹ ಒಂದು ಅಭಿಪ್ರಾಯಗಳನ್ನು ಈ ಜ್ಞಾನೇಂದ್ರಿಯಗಳು ಮಾಡ್ತಾ ಇರ್ತವೆ. ಹಾಗಾದರೆ ಒಂದು ವಿಚಾರಕ್ಕೆ ಬರ್ತವೆ, ಇಲ್ಲ ಯಾರು ದೊಡ್ಡವರು ಅಂತಕ್ಕಂಥ ಒಬ್ಬೊಬ್ಬರು ಎಲ್ಲರೂ ಒಂದೊಂದು ತಿಂಗಳು ಹೋಗಿ ನೋಡೋಣ ಅಂತಕ್ಕಂಥ ಉದಾಹರಣೆ. ಆ ಮಾತು ಬಂದಾಗ ಒಂದು ಜ್ಞಾನೇಂದ್ರಿಯ ಅಂತೂ ಕಣ್ಣಂತೂ ನಾನು ಹೋಗಿ ನೋಡ್ತೀನಿ. ಇವತ್ತು ಜಗತ್ತಲ್ಲಿ ಎಷ್ಟು ಜನ ಕಣ್ಣಿಲ್ಲದವ್ರು ಬದುಕ್ತಾ ಇಲ್ಲ ನೋಡಿ. ಹಾಗೇ ಅದು ಒಂದು ತಿಂಗಳು ಹೋಗ್ತದೆ ಮತ್ತೆ ಬರ್ತದೆ. ಅದು ಕೂಡ ಈ ಶರೀರದಲ್ಲಿ ಏನು ಬದಲಾವಣೆಗಳಾಗೋದಿಲ್ಲ. ಹಾಗಾದ್ರೆ ನಾ ದೊಡ್ಡವಲ್ಲ ಅಂಥೇಳಿ ಅದು ಕಣ್ಣು ಸುಮ್ಮನೆ ಇರ್ತದೆ. ಕಿವಿ ಕೂಡ ಏನಾಗ್ತದೆ ಅಂದರೆ, ಕಿವಿ ಕೂಡ ಒಂದು ತಿಂಗಳು ಹೋಗ್ತದೆ. ಕಿವಿ ಕೂಡ ಒಂದು ತಿಂಗಳು ಹೋದ ತಕ್ಷಣ ಎಷ್ಟು ಜನರು ಈ ಜಗತ್ತಲ್ಲಿ ಕಿವಿ ಕೇಳದೇ ಇರತಕ್ಕಂಥ ಜನರು ಬದುಕ್ತಾ ಇಲ್ಲ ಹೇಳಿ? ಎಲ್ಲರೂ ಬದುಕ್ತಾ ಇದ್ದಾರೆ. ಹಾಗಾಗಿ ಕಿವಿನೂ ಕೂಡ ಬರ್ತದೆ. ಅದು ಕೂಡ ತನ್ನ ಸ್ಥಾನ ನಾನು ದೊಡ್ಡವಲ್ಲ ಅಂತಕ್ಕಂತ ತಿಳಿದುಕೊಂಡು ಸುಮ್ಮಾಗ್ತದೆ. ಹೀಗೆ ಪ್ರತಿಯೊಂದು ಏನು 5 ಪಂಚ ಜ್ಞಾನೇಂದ್ರಿಯಗಳಿದೆ ಎಲ್ಲವೂ ಹೋಗಿ 5 ಜ್ಞಾನೇಂದ್ರಿಯಗಳು ಏನು ಮಾಡ್ತವೆ, ಎಲ್ಲವೂ ಬಂದು ಸುಮ್ಮನೆ ಇರ್ತವೆ. ಹಾಗಾದರೆ ಅವು ಪ್ರಾಣ ಹೇಳ್ತದೆ, ನಾನು ಒಂದಿನ ಹೋಗಿ ಬರಲಿಲ್ಲ ಅಂತ ಹೇಳಕ್ಕೆ ಪ್ರಾರಂಭ ಮಾಡ್ತದೆ. ಒಂದಿನ ಹೋಗಿ ಬರಲಿ ಅಂಥೇಳಿ ಪ್ರಾರಂಭ ಮಾಡಿದಾಗ
ಪ್ರಾಣ ಶರೀರದಿಂದ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದಾಗ ಎಲ್ಲವೂ ಏನಾಗ್ತದಂದರೆ ಅದೇನಂತೀವಿ ನಾವು ಕನ್ನಡ ಭಾಷೆಯಲ್ಲಿ ಹೇಳಬೇಕಾದ್ರೆ ಮುದುರ್ಲಕ್ಕೆ ಸ್ಟಾರ್ಟ್ ಆಗ್ತದೆ. ಕಣ್ಣಿಗೆ ಸ್ವಲ್ಪ ಮಂಜು ಮಂಜು ಕಾಣಕ್ಕೆ ಸ್ಟಾರ್ಟ್ ಆಗ್ತದೆ, ಕಿವಿಗೆ ಸ್ವಲ್ಪ ಸೌಂಡ್ ಕಮ್ಮಿ ಕೇಳಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನು ಬೇರೆ ಬೇರೆ ಎಲ್ಲವೂ ಪ್ರತಿಯೊಂದು ಪಂಚ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಎಲ್ಲವೂ ತನ್ನ ಕಾರ್ಯಗಳು ಶರೀರದಲ್ಲಿ ಅದು ಆಂತರಿಕವಾಗಿರ್ಬೋದು ಬಾಹ್ಯವಾಗಿರ್ಬೋದು ಎಲ್ಲವೂ ಕಾರ್ಯಗಳು ತನ್ನಿಂದ ತಾನೇ ಶಾಂತವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆವಾಗ ಅರ್ಥ ಆಯಿತು ನಾವು ಯಾರೂ ದೊಡ್ಡವರಲ್ಲ, ಈ ಶರೀರದಲ್ಲಿ ಪ್ರಾಣನೇ ದೊಡ್ಡದು. ಹಾಗಾಗಿ ಈ ಪ್ರಾಣಕ್ಕೆ ನಾವು ಭಾಳಷ್ಟು ಮಹತ್ವ ಕೊಡಬೇಕು. ಅದಕ್ಕಾಗಿ ನಮ್ಮ ಯೋಗಶಾಸ್ತ್ರದಲ್ಲಿ ಬೇರೆ ಬೇರೆ ನಮ್ಮ ಪ್ರಾಣದ ವಿಸ್ತಾರ ಮಾಡೋಕ್ಕೆ ಪ್ರಾಣಾಯಾಮ ವಿಧಿಗಳನ್ನು ಹೇಳಿದ್ದಾರೆ. ಅದನ್ನು ನಿತ್ಯ ನಿರಂತರ ಶ್ರದ್ಧಾಭಕ್ತಿಪೂರ್ವಕವಾಗಿ ಅಭ್ಯಾಸ ಮಾಡಿ ನಾವು ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ನಾವು ಸದೃಢನಾಗೋಣ ಅಂತಕ್ಕಂಥ ವಿಚಾರನ ತಿಳಿಸ್ತಾ ಮುಂದೆ ನಾವು ಮನೋಮಯ ಕೋಶ ಹೋಗೋಣ. ಮನೋಮಯ ಕೋಶ ಅಂದ್ರೇನು? ಇದು ಮನಸ್ಸು. ಮನಯೇವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷ. ಮನಸ್ಸು ಏನಂದರೆ ಇದು ಮನಸ್ಸು ಮನಯೇವ ಮನುಷ್ಯಾಣಂ ಕಾರಣ ಬಂದ ಮೋಕ್ಷ. ಇದು ಮೋಕ್ಷಕ್ಕೂ ಕಾರಣ ಹೌದು, ಇದು ಮುಕ್ತಿಗೂ ಕಾರಣ ಹೌದು. ಇನ್ನೊಂದು ಸೂತ್ರದಲ್ಲಿ ಹೇಳ್ತಾರೆ ಚಂಚಲಾತ್ಮಕ ಮನಃ. ಇದು ಯಾವಾಗಲೂ ಚಂಚಲವಾಗಿರ್ತಕ್ಕಂಥದ್ದು ಮನಸ್ಸು. ಇನ್ನೇ ಉಭಯಾತ್ಮಕ ಮನಃ. ಈ ಮನಸ್ಸನ್ನೇ ಉಭಯಾತ್ಮಕ ಮನಃ ಅಂತ ಹೇಳ್ತೀವಿ. ಈ ಜಗತ್ತಲ್ಲಿ ಏನೆಲ್ಲ ಸೃಷ್ಟಿ ಆಗಿದೆಯಲ್ಲ, ಏನೆಲ್ಲ ನಮ್ಮ ಕಣ್ಣಿಗೆ ಗೋಚರವಾಗ್ತದೆ, ಇದೆಲ್ಲ ಮನಸ್ಸಿನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಮನಸ್ಸು ನಾನಲ್ಲ ಅಂತಕ್ಕಂಥ ಹಾಗಾಗಿ ಇಲ್ಲೆಲ್ಲ ಸೃಷ್ಟಿ ಒಳಗೆ ನಿರ್ಮಾಣ ಆಗಿದೆ, ಎಲ್ಲವೂ ಮನಸ್ಸಿನಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾವಾಗ ನಮಗೆ ಬಹಿರ್ಮುಖವಾಗಿರ್ತಕ್ಕಂಥ ಎಲ್ಲ ಆಸೆಗಳು, ಎಲ್ಲ ಸುಖ ದುಃಖಗಳು, ಯಾರೂ ನನ್ನ ಬೇಡ ಅಂತಕ್ಕಂಥ ವ್ಯಕ್ತಿ ಸುಮ್ಮನೆ ಸೈಲೆಂಟಾಗಿ ಕೂತಿರ್ಬೇಕಾದ್ರೆ ನಾವು ಅವನಿಗೆ ಹೋಗಿ ಕೇಳಿದರೆ ಇಲ್ಲಿ ಯಾರಾದರೂ ಹೋದ್ರೇನಪ್ಪ ಅಂತ ಹೇಳಿದಾಗ ಅವನು ಎಲ್ಲ ಇಂದ್ರಿಯಗಳು ಸಕ್ರಿಯವಾಗಿವೆ, ಜ್ಞಾನೇಂದ್ರಿಯಗಳು ಸಕ್ರಿಯ ಆಗಿವೆ, ಕರ್ಮೇಂದ್ರಿಯಗಳು ಸಕ್ರಿಯವಾಗಿವೆ. ಆದರೆ ಇಲ್ಲಿ ಯಾರಾದರೂ ಹೋದ್ರೇನು ಅಂತಕ್ಕಂಥ ವಿಚಾರವನ್ನು ಕೇಳಿದಾಗ ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದರ ಅರ್ಥ ಏನಂದರೆ ಅವನು ಇದು ನಿರ್ಮಿತವಾಗಿದ್ದು ಮನಸ್ಸಿನ. ಹಾಗಾಗಿ ಮನಸ್ಸು ಶಾಂತವಾಗಿದೆ. ಅದಕ್ಕೆ ಇದುವೇ ಮುಕ್ತಿಯ ಮಾರ್ಗಕ್ಕೆ ಒಂದು ಅಡಿಪಾಯ ಅನ್ನಬಹುದು. ಹಾಗಾಗಿ ಈ ಸಂಸಾರವೆಲ್ಲ ನಿರ್ಮಿತವಾಗಿರ್ತಕ್ಕಂಥದ್ದು ಈ ಮನಸ್ಸಿನ ಕಾರಣಕ್ಕಾಗಿ. ಹಾಗಾಗಿನೇ ಪತಂಜಲಿ ಮಹರ್ಷಿಯವರು ವೃತ್ತಿ 5 ಪ್ರಕಾರ ವೃತ್ತಿಗಳು ಹೇಳಿದ್ದಾರೆ. ಅದು ಈ ಮನಸ್ಸಿನಲ್ಲಿ ಹೇಳ್ತಕ್ಕಂಥ ಭಾವನೆಗಳ ಪ್ರಮಾಣ, ವಿಪರ್ಯ, ವಿಕಲ್ಪ, ನಿದ್ರಾ, ಸ್ಮೃತಯ, ಇದೇನಿಲ್ಲ 5 ಪ್ರಕಾರದ ವೃತ್ತಿಗಳು ನಾವು ಶಾಂತವಾದಾಗ ಇದುವೇ ನಮ್ಮ ಯೋಗದ ಸ್ಥಿತಿ ಹೇಳಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇದಕ್ಕೆ ಈ ಎಲ್ಲ ಮನಸ್ಸನ್ನು ನಿಗ್ರಹ ಮಾಡಬೇಕಾದ್ರೆ ಅದಕ್ಕೆ ಏನು ಮಾಡಬೇಕಂದ್ರೆ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಅಭ್ಯಾಸ ಮತ್ತು ವೈರಾಗ್ಯದೊಂದಿಗೆ ನಾವು ಈ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಬೋದು. ಯೋಗ ಸಾಧನೆ ಮೂಲಕ, ಪ್ರಾಣಾಯಾಮದ ಮೂಲಕ, ಸದ್ಗ್ರಂಥಗಳ ಮೂಲಕ, ಸದ್ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಿತ್ಯ ನಿರಂತರವಾಗಿ ಅಧ್ಯಯನಶೀಲರಾದಾಗ ಈ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನಾವು ಮುಕ್ತಿಯ ಮಾರ್ಗದಡಿಗೆ ಹೋಗಲು ಸುಲಭವಾಗ್ತದೆ. ಈಗ ಅನ್ನಮಯ ಕೋಶ ಆಯಿತು, ಪ್ರಾಣಮಯ ಕೋಶ ಆಯಿತು, ಮನೋಮಯ ಕೋಶವಾಯಿತು, ವಿಜ್ಞಾನಮಯ ಕೋಶ. ಯಾವಾಗ ವಿಜ್ಞಾನಮಯ ಕೋಶ ಅಂದರೆ ಇದು ನಾವು ಬುದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿರೋದ್ರಿಂದ ನಾವು ಚಿಕ್ಕವರಿಂದ ಇದ್ದಾಗ ಕೇಳಿದ್ದು, ನೋಡಿದ್ದು, ಮಾತಾಡಿದ್ದು ಅಥವಾ ಯಾರಾದರೂ ಹೇಳಿದ್ದು, ಓದಿದ್ದು ಇವೆಲ್ಲವೂ ವಿಜ್ಞಾನಮಯ ಕೋಶದಲ್ಲಿ ವಿವೃತವಾಗ್ತವೆ. ಅದು ಬೇರೆ ಬೇರೆ ಸದ್ಗ್ರಂಥಗಳ ಅಧ್ಯಯನ, ಸದ್ಗುರುವಿನ ಮಾರ್ಗದರ್ಶನ, ಯೋಗ ಸಾಧನೆ ಮೂಲಕ ಬೇರೆ ಬೇರೆ ಪ್ರಕಾರದ ಸಾಧನೆಯೊಂದಿಗೆ ಯಾವಾಗ ವ್ಯಕ್ತಿಯಲ್ಲಿ ವಿವೇಕ ಉಂಟಾಗ್ತದೋ, ವಿವೇಕ ಜಾಗೃತವಾಗ್ತದೋ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ತಿಳ್ಕೊಳ್ತಾನೆ ನಾನು ಬುದ್ಧಿನೂ ಕೂಡ ಅಲ್ಲ, ನಾನು ಬುದ್ಧಿಗೆ ಅತೀತನಾಗಿರ್ತಕ್ಕಂಥವ್ರು ಅಂತಕ್ಕಂಥ ಒಂದು ಅಭಿಪ್ರಾಯ ಸಾಧಕನಲ್ಲಿ ಬರಲು ಪ್ರಾರಂಭವಾಗ್ತವೆ. ಸಾಧಕನಲ್ಲಿ ಹಾಗಾಗಿ ಈ ಸಾಧಕನಲ್ಲಿ ಬರಲು ಪ್ರಾರಂಭವಾದ ಮತ್ತೆ ಸಾಧಕ ಇದರಿಂದ ಮುಂಚೆ ಹೋಗ್ತಾನೆ, ಇದರಿಂದ ಆಚೆ ಅಂದರೆ ಆನಂದಮಯ ಕೋಶ. ಯಾವಾಗ
ಅನ್ನಮಯ, ಪ್ರಾಣಮಯ, ಮನೋಮಯ ಮತ್ತು ವಿಜ್ಞಾನಮಯವನ್ನು ಕಂಟ್ರೋಲ್ ಮಾಡಿದಾಗ ವ್ಯಕ್ತಿಯಲ್ಲಿ ತನ್ನಿಂದ ತಾನೇ ದಿನದಿಂದ ದಿನಕ್ಕೆ ಆತನಲ್ಲಿ ಒಂದು ಆನಂದವನ್ನು ಉತ್ಪತ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಆನಂದ, ಖುಷಿಯನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಖುಷಿ ಕೊಡ್ಲಿಕ್ಕೆ, ಯಾವಾಗ ಆನಂದ ಸಿಗ್ಲಿಕ್ಕೆ, ಖುಷಿಗೂ ಮತ್ತು ಆನಂದಕ್ಕೂ ಡಿಫ್ರೆನ್ಸ್ ಅದೆ. ಖುಷಿ ಅಂದರೆ ಏನು ಅಂತಂದರೆ, ಯಾರಾದರೂ ಒಂದು ವಸ್ತು ಕೊಟ್ಟರೆ ಅದರಿಂದ ಖುಷಿ ಆಗ್ತೀವಿ, ಅದನ್ನು ತೆಗೆದುಕೊಂಡು ಅದೇ ಮತ್ತೆ ಬೇರೆ ವ್ಯಕ್ತಿ ಅದನ್ನು ತೆಗೆದುಕೊಂಡು ಹೋದಾಗ ಅದರಿಂದ ದುಃಖ ಆಗ್ತದೆ. ಆದರೆ ಯಾವಾಗ ಸತತವಾಗಿ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ, ಅದಕ್ಕಲ್ಲೇ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದರು, ಸ ತು ದೀರ್ಘಕಾಲ ನಿರಂತರ ಸತ್ಕಾರೋ ಸೇವಿತರು ದೃಢಭೂಮಿ. ಈ ಆನಂದದ ಸ್ಥಿತಿ ಉತ್ಪತ್ತಿ ಆಗಬೇಕಾದ್ರೆ ಸಾಧಕನಾಗಿರ್ತಕ್ಕಂಥವರು ಈ ದೃಢವಾಗಬೇಕಾದ್ರೆ ಅಭ್ಯಾಸ ವೈರಾಗ್ಯಾಭ್ಯಂ ತನೋರ, ಅಭ್ಯಾಸ ಮತ್ತು ವೈರಾಗ್ಯ ಸತತವಾಗಿರಬೇಕು. ಅದರ ಜೊತೆಗೇ ಅದರ ಮೇಲೆ ಹೇಗಿರಬೇಕಂದ್ರೆ ಸ ತು ದೀರ್ಘಕಾಲ ನಿರಂತರ ಸತ್ಕಾರೋ ಸೇವಿತೋ ದೃಢಭೂಮಿ. ಸತತವಾಗಿ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ನಾವು ಅಭ್ಯಾಸ ಮಾಡ್ತಾ ಹೋದಾಗ ನಮ್ಮಲ್ಲಿ ಆನಂದವನ್ನು ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸುಖಕ್ಕೂ ಮತ್ತು ಆನಂದಕ್ಕೂ ಡಿಫ್ರೆಂಟ್ ಇದೆ. ಹಾಗಾಗಿನೇ ಸುಖ ಅದು ಕ್ಷಣಿಕ, ಆನಂದ ಅದು ಕ್ಷಣಿಕ ಅಲ್ಲ, ಅದು ಯಾವಾಗಲೂ ಇರ್ತಕ್ಕಂಥದ್ದು. ಅದು ನಿತ್ಯ ನಿರಂತರವನ್ನು ಅಭ್ಯಾಸ ಮಾಡಿದಾಗ ಆನಂದ ಸ್ಥಿತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಈ ಆನಂದದ ಸ್ಥಿತಿ ಉಂಟಾಗ್ತದೋ, ಆನಂದದ ಅತೀತನಾಗಿರ್ತಕ್ಕಂತಹ ಸಚ್ಚಿತ್ ಆನಂದ ಸ್ವರೂಪ ನಾನೇ ಆಗಿದ್ದೀನಿ ಅಂತಕ್ಕಂತಹ ಅದು ಗಾಢವಾಗಿ ಆಳವಾಗಿ ಆನಂದದ ಸ್ಥಿತಿ ಅವನಲ್ಲಿ ಏಕಾಂತದಲ್ಲಿ ಇಳಿತದೋ, ಆವಾಗ ಅವನಿಗೆ, ಸಾಧಕನಿಗೆ ಅಥವಾ ಯೋಗ ಮಾಡ್ತಕ್ಕಂತಹ ಯೋಗಿಗಳಿಗೆ ಅದು ಅನುಭೂತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಪಂಚಕೋಶಾತೀತನಾಗಿರ್ತಕ್ಕಂಥ ಪರಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿ. ಅದು ಗುರುವಿನ ಮಾರ್ಗದರ್ಶನದ, ಯಾವಾಗಲೂ ಶ್ರವಣ ಮನನ ನಿಧಿಧ್ಯಾಸನದ ಮೂಲಕ ಈಗಳನ್ನೆಲ್ಲ ಸಾಧನೆ ಮಾಡ್ತಾ ಹೋದಾಗ ವ್ಯಕ್ತಿ ಅಹಂ ಬ್ರಹ್ಮ ಅಸ್ಮಿ ತತ್ವಂ ಅಸಿ, ನಾನೇ ಆ ಬ್ರಹ್ಮನಿದ್ದೇನೆ, ನಾನೇ ಆ ವಸ್ತು ಪರಮಾತ್ಮ ಏನಿದ್ದಾನೆ ಅವನೇ ನಾನಾಗಿದ್ದೇನೆ ಅಂತಕ್ಕಂತಹ ಒಂದು ಪರಿಕಲ್ಪನೆ, ಒಂದು ವಿಚಾರ ವ್ಯಕ್ತಿಯಲ್ಲಿ ಬರಲು ಸಾಧನೆ ಆಗ್ತದೆ. ಇದು ನಿತ್ಯ ನಿರಂತರ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಸತತವಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ಈ ಪಂಚಕೋಶಾತೀತ ನಾನು ಆ ಬ್ರಹ್ಮ ಅಂತಕ್ಕಂಥ ಅನುಭವವನ್ನು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಗುರುವಿನ ಮಾರ್ಗದರ್ಶನ ಇರಬೇಕು. ಹಾಗಾಗಿ ನೀವೆಲ್ಲ ಈ ಪಂಚಕೋಶಾತೀತರಾಗಿ ಅಂತಕ್ಕಂಥ ಅಭಿಪ್ರಾಯಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ತಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ನೀವು ಚೆನ್ನಾಗಿರಿ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅವರನ್ನೆಲ್ಲ ಖುಷಿಯಾಗಿರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಆರೋಗ್ಯವಾಗಿರಿ. ನೀವು ಕೂಡ ನಿಮ್ಮವರೊಂದಿಗೆ ಕೂಡ. ಜೈ ಭಾರತ್.